ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆರಿ ವರ್ಕ್ ಬ್ಲೌಸ್ ಹಾಗೆ ಮದುವೆ ಯಾವ ಥರ ಡಿಸೈನ್ ಬಂದಿದ್ದಾವೆ, ಆರಿ ವರ್ಕ್ ಬ್ಲೌಸ್ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತೇಳಿ ಮತ್ತು ಒಂದಷ್ಟು ಬ್ಲೌಸ್ ಡಿಸೈನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರು, ಮತ್ತು ವರ್ಕ್ ಆಯಿತು ಎಲ್ಲ ಅಂದರೆ ಇವಾಗ ಆರಿ ವರ್ಕ್ ಯಾವ ಥರ ಇರುತ್ತೆ ಅಂಥೇಳಿ. ಆರಿ ವರ್ಕ್ ನೋಡಿರಿ, ಆರಿ ವರ್ಕ್ ನಿಮ್ಮ ಕಡೆ ಯಾವ ಥರ ಡಿಸೈನ್ ಇರ್ತಾವೆ ಅಂತೇಳಿ ಕಾಲ್ ಮಾಡಿ ಕೇಳ್ತಾ ಇದ್ರು. ನೋಡಿರಿ, ಈ ಥರ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಡಿಸೈನ್ ಇದು ಸಾಯಂಕಾಲ ಅವ್ರದ್ದು ಬಸ್ಟಿಗೆ ಫಂಕ್ಷನ್ ಇದೆ. ಬಸ್ಟಿಗೆ ಸಾರಿಗೆ ಈ ಥರ ಅವರು ಡಿಸೈನ್ ಮಾಡಿಸ್ಯಾರ ನೋಡಿರಿ. ಫಸ್ಟ್ ಒಂದಷ್ಟು ಡಿಸೈನ್ ಬಿಟ್ಟಿದ್ರು, ನಾ ಹೇಳಿದೆ ಅದು ಆ ಡಿಸೈನ್ ರೇಟ್ ತುಂಬ ಹೆಚ್ಚಿಗೆ ಹೇಳ್ತಾಯಿದ್ರು. ಅದಕ್ಕೆ ನಾನು ನಿಮಗೆ ಗ್ರ್ಯಾಂಡಾಗಿ ತುಂಬಾ ಗ್ರ್ಯಾಂಡಾಗಿ ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳಿದೆ. ಕಾಯಂ ಕಸ್ಟಮರ್ ನೋಡಿರಿ ಅವರು. ಅಂದರೆ ಹೋದ ವರ್ಷ ಕೂಡ ನನಗೆ ಯೂಟ್ಯೂಬ್ ನೋಡಿಬಿಟ್ಟೇ ಕಾಲ್ ಮಾಡಿ ಒಂದಷ್ಟು ಹೋದ ವರ್ಷವೂ ಅವ್ರದ್ದು ಮದುವೆ ಮ್ಯಾರೇಜ್ ಬ್ಲೌಸ್ ಇದ್ದು ಅಂಥೇಳಿ ಬ್ಲೌಸ್ ಕೊಟ್ಟಿದ್ರು ನನ್ನ ಕಡೆ. ಅವರು ಸ್ಟಿಚಿಂಗ್ ಮಾಡಿಸಿದ್ರು. ಇವಾಗ ಕೂಡ ಅವ್ರದ್ದು ಮನೆಯಲ್ಲಿ ಫಂಕ್ಷನ್ ಇದೆ, ಮದುವೆ ಇದೆ ಅಂಥೇಳಿ ಮತ್ತು ಇವಾಗ ಮತ್ತು ಹಳ್ಳಿ ಅವ್ರು ನನ್ನ ಕಡೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಾರ ನೋಡಿರಿ. ತುಂಬಾ ಒಳ್ಳೆಯವರು ಅವರು ಕಸ್ಟಮರ. ತುಂಬಾ ನಾವೇನು ಹೇಳ್ತೀವಲ್ಲ ಓಕೆ ಅಂತಾರೆ. ಮತ್ತು ನಾವು ಡಿಸೈನ್ ಯಾವ ಥರ ನಾನು ಹೇಳಿದೆ ಅವ್ರಿಗೆ ಗ್ರ್ಯಾಂಡಾಗಿ ಮಾಡಿಕೊಡ್ತೀನಿ, ನಿಮಗೆ ತುಂಬಾ ಗ್ರ್ಯಾಂಡ್ ಅನ್ನಿಸ್ಬೇಕು, ಹಾಗೆ ಆ ರೀತಿಯಾಗಿ ಮಾಡಿಸ್ಕೊಡ್ತೀನಿ ಅಂಥೇಳಿ. ಇವಾಗ ಈ ಥರ ಬೀಡ್ಸ್ ನೋಡಿರಿ ಕೆಳಗಡೆ ಆರಿ ವರ್ಕ್, ಅಂದರೆ ಇವಾಗ ಆರಿ ವರ್ಕ ಬೇಕಂತಂದರು. ಇವಾಗ ಇನ್ನು ಬಸ್ಸಿಗೆ ಇಡಬೇಕು ನಾ ಇವನ್ನ ಬ್ಲೌಸ್. ಇನ್ನು ಮತ್ತು 2 ಬ್ಲೌಸ್ ಅದಾವ ಆರಿ ವರ್ಕ್ ಬ್ಲೌಸ್, ಮಿಷನ್ ಎಂಬ್ರಾಯ್ಡ್ರಿ ಬ್ಲೌಸ್ ಅದಾವ. ಅವನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಯಾರ. ಅಂದರೆ ಇವಾಗ ಶುಕ್ರವಾರಕ್ಕಂದ್ರೆ ಬೇಕಂತ ಹೇಳ್ಯಾರ. ಇವಾಗ ಇದನ್ನ ಹಿಡ್ದೀನಿ, ಇಡುವಾಗನ ಮತ್ತು ಭಾಳ ವಾಪಸ್ ಬಸ್ಸಿಗೆ ಇಡಿ ಅಂತ ನಾ ಹೇಳಿದೆ ಅವರಿಗೆ. ಇದು ಸೌದತ್ತಿ ಅಂದಕ್ಕೆ ಮುನ್ನೋಳಿ ನೋಡಿರಿ. ಮುನ್ನೋಳಿ ಊರಿಂದ ಅವರು ನನಗೆ ಹೋದ ವರ್ಷವೂ ತುಂಬಾ ಬ್ಲೌಸ್ ಮದುವೆ ಬ್ಲೌಸ್ ಕೂಡ ಕೊಟ್ಟಿದ್ದರು. ತುಂಬಾ ಸಖತ್ತಾಗಿ ಬಂದಿದೆ ಡಿಸೈನ್. ಇವಾಗ ತೋರಿಸ್ತೀನಿ ನೋಡಿರಿ ಯಾವ ಥರ ಬಂದಿದೆ ಇದು ಅಂಥೇಳಿ. ಇವಾಗ ನೋಡಿರಿ ಈ ಥರ ತುಂಬಾ ಡಿಸೈನ್ ಗ್ರ್ಯಾಂಡ್ ಅನ್ನಿಸ್ತಾ ಇದೆ. ತುಂಬಾ ಗ್ರ್ಯಾಂಡ್ ಆಗಿದೆ. ಇದು ಟೆಂಪಲ್ ಬಾರ್ಡ್ರ್ ಇದೆ. ಟೆಂಪಲ್ ಬಾರ್ಡ್ರಿಗೆ ಹೊಂದುವಂಗನ್ನು ನಾನು ಡಿಸೈನ್ ಹೇಳಿ ಮಾಡಿಸಿದ್ದೀನಿ. ಇದು ಅಂದರೆ ಇವಾಗ ಅವ್ರ ಸಾರಿ ಕಲರನ್ನು ಸ್ಟೋನ್ ಹಚ್ಚಿದ್ದೀನಿ ನಾನು. ಸಾರಿ ಯಾವ ಕಲರ್ ಇದೆಯಲ್ಲ ಆ ಕಲರನ್ನು ಸ್ಟೋನ್ ಹಚ್ಚಿದ್ದೀನಿ. ತುಂಬಾ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣ್ತಾ ಇದೆ ನೋಡಿರಿ. ತುಂಬಾ ಗ್ರ್ಯಾಂಡಾಗಿದೆ ಇದು ಬ್ಲೌಸು. ಹಾಗೆ ಇನ್ನೂ ಒಂದು ಬ್ಲೌಸ್ ಇದೆ ಅವ್ರದ್ದು. ಇದು ಬ್ಲೌಸ್ ನೋಡಿರಿ, ತುಂಬಾ ಸಖತ್ತಾಗಿ ಬಂದಿದೆ. ಇದು ಮ್ಯಾರೇಜ್ ಬ್ಲೌಸ್ ತುಂಬಾ ಸಖತ್ತಾಗಿ ಬಂದಿದೆ. ನಾನು ಅವ್ರಿಗೆ ಇಲ್ಲಿ ಒಂದು ರೆಡ್ ಕಲರ್ ಸ್ಟೋನ್ ಹಚ್ಚಂತ ಹೇಳಿದ್ದೆ. ಬ್ಯಾಡರಿ ಅದು ಭಾಳ ಹಾಳಾಗತ್ತೆ, ಡಿಸೈನ್ ಅಷ್ಟು ಲುಕ್ಕಾಗಿ ಕಾಣಂಗಿಲ್ಲ ಅಂಥೇಳಿ ಇವಾಗ ಇಷ್ಟು ಮಾಡಿ ಕೊಟ್ಟಿದ್ದಾರೆ ಅವರು. ಇದು ತುಂಬಾ ಗ್ರ್ಯಾಂಡ್ ಆಗಿದೆ. ತುಂಬಾ ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ. ಅವ್ರು ಏನು ಹೇಳಿದ್ರಲ್ಲ ಅವ್ರಿಗೆ ಹೇಳೋಕ್ಕಿಂತನೂ ಚೆನ್ನಾಗಿರುವ ಡಿಸೈನ ಮಾಡಿದ್ದೀನಿ ನಾನು. ಬ್ಯಾಕ್ ಡಿಸೈನ್ ನೋಡ್ಕೊಳ್ಳಿ. ಬ್ಯಾಕ್ ಡಿಸೈನು ಈ ರೀತಿಯಾಗಿ ಬಂದಿದೆ ನೋಡಿರಿ. ಬ್ಯಾಕ್ ಡಿಸೈನ್ ಈ ರೀತಿಯಾಗಿ ಬಂದಿದೆ. ಇದು ತುಂಬಾ ಚೆನ್ನಾಗಿದೆ. ಇವಾಗ ಈಗ ಹೇಳಿದ್ದೀನಿ ನಾನು, ಇದ್ರ ಮೇಲೆ ಒಂದು ಫೋಟೋ ಹಾಕಿ ಅಂಥೇಳಿ, ವೇರ್ ಮಾಡಿ ನೋಡಿ ಫೋಟೋ ಹಾಕಿ ಅಂತ ಹೇಳಿದ್ದೀನಿ. ತುಂಬಾ ಸಖತ್ತಾಗಿ ಬಂದಿದೆ ಡಿಸೈನ್. ತುಂಬಾ ಚೆನ್ನಾಗಿ ಬಂದಿದೆ. ಅವ್ರಿಗೂ ಕೂಡ ನಾನು ಅರ್ಜೆಂಟಾಗಿ ವರ್ಕ್ ಮಾಡಿಸಿದ್ದೀನಿ ನೋಡಿರಿ. ಟೈಮು ಭಾಳ ಕೊಟ್ಟೇ ಇಲ್ಲ ಇವರು. ಮದುವೆ ಅಂದ್ರೆ 15ಕ್ಕೆ ಐತೆ ಅಂತಂದಾರ. ನಾನು ಇವತ್ತು ಕೊಡ್ತಾ ಇದ್ದೀನಿ, ನಾಳೆ ಇರ್ಬೋದು ಬಹುಶಃ. ಅಂದರೆ ಇವತ್ತು 14 ತಾರೀಕು. ಇವಾಗ ನೋಡಿರಿ ಸಖತ್ತಾಗಿ ಬಂದಿದೆ ಇದು. ಇವಾಗ ಬಸ್ಸಿಗೆ ಇಡಬೇಕು ನಾನು. ಇನ್ನೂ 2 ಬ್ಲೌಸ್ ತಗೊಂಡಾರ. ಎಂದಿದೆ ಗೊತ್ತಿಲ್ಲ, ಅಂದರೆ ಅರ್ಜೆಂಟಾಗಿ ಹೇಳ್ಯಾರಂತ ಅದು ಗೊತ್ತಿಲ್ಲ ನನಗೆ. 15ಕ್ಕೆ ಅಂತ ಹೇಳಿದರು ಅವ್ರ ಮದುವೆ. ಇಟ್ಟು ಸಖತ್ತಾಗಿ ಬಂದಿದೆ ನೋಡಿರಿ. ತುಂಬಾ ಫ್ರಂಟ್ ಈ ಥರ ಇನ್ನೂ ಒಂದು ಮಾಡಕ್ಕೆ ಕೊಟ್ಟಿದ್ದೀನಿ ಆರಿ ವರ್ಕ್ ಬ್ಲೌಸ್ ಕಸ್ಟಮರ್ದು. ಫ್ರಂಟ್ ಈ ಥರ ತೊಗೊಂಡು ಹಾಗೆ ಇಲ್ಲಿ ಇವಾಗ ಎಂಬ್ರಾಯ್ಡ್ರಿ ಮಾಡಿಸ್ತಾ ಇದ್ದೀನಲ್ಲ ಆ ರೀತಿ ಇಲ್ಲಿ ಈ ಡಿಸೈನನ್ನು ಕೊಟ್ಟಿದ್ದೀನಿ, ಹೇಳಿದ್ದೀನಿ ಅವರಿಗೆ. ನೆಕ್ಸ್ಟ್ ಇನ್ನೊಂದು ನಿಮಗೆ ಅದು ಆರಿ ವರ್ಕ್ ಆದ ನಂತರ ತೋರಿಸ್ಕೊಡ್ತೀನಿ ನಾನು. ಇವಾಗ ನನಗೆ ಆರಿ ವರ್ಕ್ ಅಂತಂದರೆ ಇನ್ನು ಬೇರೆ ಡಿಫ್ರೆಂಟಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಆವಾಗ ತೊಗೊಂಬರ್ತೀನಿ ನಾನು ಆರಿ ವರ್ಕ್ ಬ್ಲೌಸ್ಗಳು. ಒಬ್ಬರು ಕಾಲ್ ಮಾಡಿದ್ರು, ನಾವು ಆರಿ ವರ್ಕ್ ಮಾಡಿ ನಿಮ್ಗೆ ಕೊಡ್ತೀವಿ ಅಂತೇಳಿ. ನಾನು ಬಂದಾಗ ನೋಡಿಬಿಟ್ಟು ತೊಗೊಂಬರ್ತೀನಿ ಅಂತ ಹೇಳಿದ್ದೀನಿ. ಅವನು ಸೇಲ್ ಮಾಡಲಿಕ್ಕೆ ತರಕ್ಕೆ ಇದೀನಿ ನಾನು.
ಇವಾಗ ಡ್ರೆಸ್ ಕೂಡ ಹೋಗ್ತಾ ಇದ್ದಾವೆ ನೋಡ್ರಿ. ರೆಂಟಲ್ಲಿ ಡ್ರೆಸ್ ಇದು ಮಾಡಿದ್ದೀನಲ್ಲ ಪ್ರೀ ವೆಡ್ಡಿಂಗ್ ಶೂಟಿಗೆ, ತುಂಬ ಡ್ರೆಸ್ ಕೂಡ ಡೈಲಿ ಹೋಗ್ತಾ ಇದ್ದಾವೆ. ಇನ್ನು ಬಹಳಷ್ಟು ಸ್ಟಿಚ್ ಮಾಡಬೇಕು ಮುಂದಿನ ಸೀಸನ್ಕಂದ್ರೆ ವೆರೈಟಿ ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಡಿಸೈನ್ ಬಂದಿದೆ ನೋಡಿರಿ. ಇನ್ನು ಭಾಳಷ್ಟು ಡಿಸೈನ್ದವ ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ಯಾವ ರೀತಿ ಬಂದಿದ್ದಾವೆ ಅಂಥೇಳಿ. ಇದು ನೋಡಿರಿ ತುಂಬಾ ಸಖತ್ತಾಗಿ ಬಂದಿದೆ. ಇದು ಎರಡು ಅಷ್ಟೇ ಸಖತ್ತಾಗಿ ಬಂದಿದ್ದಾವೆ. ಇವಾಗ ಆರಿ ವರ್ಕ ಬೇಕನ್ನ ನಾನು ಆರಿ ವರ್ಕ ಕೂಡ ಹಿಂದ್ಗಡೆ ಇದು ಏನಿದೆಯಲ್ಲ ಬ್ಯಾಕ್ ತುಂಬಾ ಅಗಲಿಟ್ಟು ಮಾಡಿಸಿದ್ದೀನಿ. ಇದು ಏನಿದೆಯಲ್ಲ ಸ್ವಲ್ಪ ಚಿಕ್ಕದಾಗಿ ಮಾಡಿಸಿದ್ದೀನಿ ನಾನು, ಭಾಳ ಹೆವಿ ಆಗಬಾರ್ದು ಇದಕ್ಕಂತೇಳಿ. ತುಂಬಾ ಸಖತ್ತಾಗಿ ಡಿಸೈನ್ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಬಂದ ಕಸ್ಟಮರು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಇವಾಗ ಮದುವೆ ಮೇಕಪ್ ಕೂಡ 20, 21, 23, 24 ಈ ಥರ ಮೇಕಪ್ ಅದಾವ. ಎಲ್ಲ ಕಡೆ ಹೋಗಬೇಕು. ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಹೋಗಬೇಕು. ಅದನ್ನು ನಿಮಗೆ ಆದಷ್ಟು ಶೇರ್ ಮಾಡ್ತೀನಿ. ಆದಾಗ ನಿಮಗೆಲ್ಲ ವಿಡಿಯೋಗಳು ಶೇರ್ ಮಾಡ್ತೀನಿ ನಾನು. ಈ ಥರ ಡಿಸೈನ್ ಬಂದವ. ಸ್ವಲ್ಪ ನಂಗೆ ಬ್ಲಾಗು ಹಾಕೋಕ್ಕಾಗ್ತಾಯಿಲ್ಲ, ಯಾಕಂದರೆ ಎಲ್ಲನೂ ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಆಗ್ತಾಯಿಲ್ಲ, ಯಾಕಂದ್ರೆ ಎಲ್ಲನೂ ಸ್ಟಿಚಿಂಗು ನಾವೇ ಮತ್ತು ಇಲ್ಲಿ ಎಲ್ಲ ಕಡೆ ಮಾಡೋದ್ರಿಂದ ಟೈಮ್ ಸಿಗ್ತಾ ಇಲ್ಲ. ಅದಕ್ಕೆ ವಿಡಿಯೋಗಳು ಜಾಸ್ತಿ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ಅಂದರೆ ಇವಾಗ ನನ್ನಂಗೆ ನೀವು ಸ್ಟಿಚಿಂಗ್ ಮಾಡ್ತಾಯಿದ್ರೆ ಟೈಮ್ ಯಾವ ರೀತಿ ಕವರ್ ಮಾಡ್ಕೋಬೇಕು, ಯಾವ ಥರ ನಾವು ಕಸ್ಟಮರಿಗೆ ಹೇಳ್ದಾಗ ಕೊಡಬೇಕು, ಅದೆಲ್ಲನೂ ನಾನು ನಿಮಗೆ ಆದಷ್ಟು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬಟ್ ಆಗ್ತಾನೇ ಇಲ್ಲ. ನೋಡೋಣ ಒಂದಿನ ಯಾವಾಗ ಟೈಮ್ ಸಿಗ್ತೈತಿ, ಟೈಮ್ ಸಿಕ್ಕಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಇನ್ನು ಬ್ಲೌಸ್ ಡಿಸೈನ್ಗೆಲ್ಲ ಅವನು ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿರಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದು ಬಸ್ಸಿಗೆ ಇಟ್ಬಿಟ್ಟು ಅವ್ರು ಇನ್ನೊಂದು ಬ್ಲೌಸ್ ಇಡ್ತಾನಂದಾರ. ಇದನ್ನು ಅಂದ್ರೆ ಅದನ್ನು ಕೊಟ್ಟ ನಂತರ ಅಂದ್ರೆ ಅದು 2 ತಾಸರ ಆಗುತ್ತೆ ಬರ್ಬೇಕಾದ್ರೆ. ಒಮ್ಮೆ ಅಂದರೆ ಯಾವ ಬಸ್ಸಿಗೆ ಇಡ್ತಾರೆ ಗೊತ್ತಿಲ್ಲ ಅವರು. ಹಾಗೆ ಇದು ಏನಿದೆಲ್ಲ ಇನ್ನು ಇಟ್ಬಿಟ್ಟು ನಾನು ಸ್ವಲ್ಪ ಇವಾಗ ಖಾರ ಮನೆಗೆ ನೋಡಿರಿ ಅಡುಗೆ ಮಾಡಬೇಕಾದ್ರೆ ಖಾರ ಬೇಕೇ ಬೇಕು. ಅದಕ್ಕೆ ಮೆಣಸಿನ್ಕಾಯ್ದು ತರಬೇಕು. ನಾನು ಒಮ್ಮೆ ತಂದು ಕುಟ್ಟಿಸ್ತೀನಿ, ಯಾಕಂದ್ರೆ ಅಂಗಡಿ ಒಳಗಿಂದ ಅಷ್ಟು ರುಚಿ ಇರೋಂಗಿಲ್ಲ, ನಮ್ಗೆ ಅಷ್ಟು ಸೇರೋಂಗಿಲ್ಲ. ಅದು ಮನೆಯೊಳಗೆ ಏನು ರೆಡಿ ಮಾಡ್ತೀನಿ ಅದೇ. ಸ್ವಲ್ಪ ಶಾಂಡ್ಗಿದು ಹಾಕೋಬೇಕಾಗಿತ್ತು, ಬಟಾಟಿ ಒಂದು 5 kg ಹಿಂಗೆಲ್ಲ ತರಬೇಕಾಗಿತ್ತು. ಅದಕ್ಕೆ ಇವತ್ತು ಪ್ಯಾಟಿಗೆ ಹೋಗಬೇಕು. ಎಲ್ಲನೂ ಇದನ್ನ ಹಾಕಿಬಿಟ್ಟು ಅದು ಕೊಟ್ಟು ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಅದನ್ನ ತೊಗೊಂಬರ್ಬೇಕು. ತೊಗೊಂಬಂದು ಇಷ್ಟೆಲ್ಲನೂ ಮಾಡಬೇಕು. ಒಂದಷ್ಟು ನಾನು ಶೇರ್ ಮಾಡೋಕ್ಕಾಗಂಗಿಲ್ಲ ರೀ, ಯಾಕಂತಂದ್ರೆ ತುಂಬ ಕೆಲಸ ಇರ್ತೈತಿ. ಆದರೂ ಕೂಡ ಶೇರ್ ಮಾಡೋಕ್ಕಾಗಲ್ಲ. ಇದು ಒಂದು ಡಿಸೈನ್ ನೋಡಿರಿ. ಇದು ಟೇಲರ್ ಇದ್ದವ್ರದ್ದು ಡಿಸೈನು. ಸ್ಲೀವ್ ಈ ರೀತಿಯಾಗಿದೆ, ತೋರಿಸ್ತೀನಿ. ಇದು ಸಾರಿ ಅಂದರೆ ಇವಾಗ ಸಾರಿ ಈ ಕಲರ್ ಇದೆ, ಸಿಲ್ವರ್ ಒಳಗಡೆ ಸಿಲ್ವರ್ ಡಿಸೈನ್ ಇದೆ ಇದು. ಹಾಗೆ ಇದು ಡಿಸೈನ್ ನೋಡಿರಿ, ಬ್ಯಾಕ್ ಡಿಸೈನ್ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿರಿ. ಇದು ಬ್ಯಾಕ್ ಡಿಸೈನ್ ಈ ರೀತಿ, ಫ್ರಂಟ್ ಹೀಗೆ ಬಂದಿದೆ. ಹಾಗೆ ಸ್ಲೀವ್ ಈ ರೀತಿಯಾಗಿ, ಅಂದ್ರೆ ಇದ್ರೊಳಗೆ ಸಾರಿ ಕಲರ್ ಸೇಮ್ ಇದೆ. ಇದು ಸಾರಿ ಏನು ಬಂದಿದೆಯಲ್ಲ ಇದೇ ಸೇಮ್ ಕಲರ್ನ ಇದೆ. ಹಾಗಾಗಿ ಸ್ವಲ್ಪ ಸಿಲ್ವರ್ ಡಿಸೈನ್ ಒಳಗಡೆ ಸಿಲ್ವರ್ ಬಂದಿತ್ತು. ಅದಕ್ಕೆ ಸಿಲ್ವರ್ ಲೈನ್ ಕೊಟ್ಟು ಸಿಲ್ವರ್ ಎಲ್ಲ ಫ್ಲವರ್ ಕೊಟ್ಟು ಡಿಸೈನ್ ಮಾಡಿದ್ದೀನಿ. ಹಾಗೆ ಎದ್ದು ಕಾಣಬೇಕಲ್ವ ಅದು ಡಿಸೈನ. ಈ ರೀತಿ ಬರುತ್ತೆ ನೋಡಿರಿ. ಸ್ಲೀವಿಗೆ ಈ ಥರ ಬರುತ್ತೆ. ಇದು ತುಂಬಾ ಚೆನ್ನಾಗಿನೂ ಕಾಣ್ತೈತಿ. ಇದು ಮದುವೆ ಸಾರಿ. ಇದು ಟೇಲರ್ ಇದ್ದರು ಕೊಟ್ಟಿದ್ದಾರೆ. ಇದನ್ನು ಟೇಲರ್ ಅವ್ರು ಸ್ಟಿಚ್ ಮಾಡ್ತಾರೆ. ಇದನ್ನು ಡಿಸೈನ್ ಅಷ್ಟೇ ನಮ್ಮ ಕಡೆ ಮಾಡಿಸಿದ್ದಾರೆ ನೋಡಿ. ಇದನ್ನು ಹೀಗೆ ಬಂದಿದೆ. ನೆಕ್ಸ್ಟ್ ಮತ್ತು ಬೇರೆ ಬ್ಲೌಸ್ ಅದಾವೆ, ಅವನು ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್ ಒಂದಷ್ಟು, ಯಾಕಂದರೆ ವಿಡಿಯೋ ಇದು ಇವತ್ತು ಮಾಡಿದ್ದಲ್ಲ, ಇದು ನಿನ್ನೆ ಅಂದರೆ ಮಾಡಿದ್ದು ನೋಡಿರಿ. ಯಾಕಂತಂದರೆ ಹೆಂಗಿರುತ್ತೆ ಅಂತಂದ್ರೆ ನಾವು ಏನೋ ಮಾಡ್ತಾಯಿದ್ದೀವಿ ಅಂದರೆ ಎಷ್ಟೆಲ್ಲ ಪರಿಶ್ರಮ ಇರ್ತೈತಿ ನೋಡಿರಿ. ನಾವು ಕೆಲಸ ಮಾಡಬೇಕಾದ್ರೆ ಎಷ್ಟೆಲ್ಲ ನಾವು ಕಷ್ಟಪಡಬೇಕಲ್ವ. ಅದಕ್ಕೆ ಇದು ನಮ್ಮ ರಿಲೇಷನ್ ಅವ್ರದ್ದು ಪ್ರೊಫೆಷ್ನಲಿ ಮೇಕಪ್ ಆರ್ಟಿಸ್ಟ್ ಅವರು.
ಅವ್ರದ್ದು ಅಂದರೆ ಅವರು ಹೆಂಗಿತ್ತಪ್ಪ ಅಂತಂದರೆ ನಾನು ಕುಬ್ಸಕ್ಕೆ ಹೋಗ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ತಮ್ಮನ ಹೆಂಡ್ತಿಗೆ ಕುಬ್ಸ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಅವರು ರಾತ್ರಿ ನೈಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನೈಟ್ ಕಾಲ್ ಮಾಡಿದರು. ಯಾಕಂತಂದ್ರೆ ನಾನು 2 ಮೇಕಪ್ ಅದಾವ. ಒಂದು ಬ್ರೈಡ್ ಐತಿ, ಅದು ಕುಬ್ಸೋರ ತಂಗಿಯವ್ರದ್ದು, ನಮ್ಮ ತಂಗಿ ಅವ್ರ ಅಕ್ಕ ಅವ್ರದ್ದು ಮಾಡ್ಬೇಕಾಗಿತ್ತು ರೀ. ನನಗೆ ಆ ಟೈಮ್ ಸಿಗಂಗಿಲ್ಲ, ನೀವೇ ಬರ್ತೀರೇನ್ರಿ ಅಂತೇಳಿ. ಆಯ್ತು ತಗೊಳ್ಳಿ, ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ ಅಂಥೇಳಿ ನಾನು ಮತ್ತು ಮಾರ್ನಿಂಗ್ ಎಲ್ಲ ಅಡುಗೆ ಮಾಡಿಕೊಂಡು ಅಂತಂದರೆ ಇವತ್ತು ಕುಬ್ಸಕ್ಕೂ ಹೋಗಬೇಕು. ನಮ್ಮ ತಮ್ಮನ ಹೆಂಡ್ತಿದು ಕೂಡ ಕುಬ್ಸ ಇತ್ತು ಇವತ್ತು. ಅಂದರೆ 4 ಗಂಟೆಗೆ ಮಾಡೋರಿದ್ವಿ ನಾವು. ಅದಕ್ಕೆ ಟೈಮ್ ಸಿಗುತ್ತಾ ಅಂತ ಹೇಳಿಬಿಟ್ಟು ನಾನು ಹೇರ್ ಇದು ಮಾಡಬೇಕಾದ್ರೆ ಅವ್ರು ಅಂತಂದ್ರೆ ಏನಂದಿದ್ರು, ಹೇರ್ ಹಂಗೆ ಬಿಟ್ಕೊಳ್ತಾರ ಅಂತ ಹೇಳಿದ್ರು. ಅದಕ್ಕೆ ಮತ್ತು ಆಮೇಲೆ ಏನಂತಂದ್ರು, ಈ ಥರ ಬನ್ ಥರ ಮಾಡಿ ಅಂತ. ಬನ್ ಓದಿರಲಿಲ್ಲ ನಾನು ಅದು. ಅದಕ್ಕೆ ಏನು ಮಾಡಿದೆ, ಅವ್ರದ್ದು ಕ್ಲಿಪ್ ತೊಗೊಂಡು ಅವ್ರದ್ದೇ ಇದು ಮಾಡಿಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಮೇಕಪ್ 3 ಮಂದಿದಿತ್ತು. 3 ಮಂದಿ ಅಂತಂದರೆ ಇವರಿಬ್ಬರದ್ದು ಮುಗಿಸಿದೆ ನಾನು. ಆಮೇಲೆ ಇಬ್ಬರದ್ದು ಮುಗಿಸ್ಕೊಂಡು ಆಮೇಲೆ ಇವ್ರದ್ದು ಲಾಸ್ಟ್ ಇವ್ರದ್ದು ಮಾಡ್ತಾಯಿದ್ದೀನಿ. ಆಮೇಲೆ ನನಗೂ ಲೇಟ್ ಆಗ್ತಾಯಿತ್ತು, ಯಾಕಂದ್ರೆ ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ದೆ ನಾನು. ಅಡುಗೆ ಎಲ್ಲ ಕುಬ್ಸಕ್ಕೆಲ್ಲ ರೆಡಿ ಮಾಡಿಟ್ಟು ಬಂದಿದ್ನಲ್ಲ. ಅದಕ್ಕೆ ಅವ್ರು ಮತ್ತೆ ಬಂದರು ಇನ್ನೊಬ್ರದ್ದು ಮಾಡಿ ಅಂತ. ಇಲ್ಲ ರೀ, ಸಾರಿ ರೀ, ಆಗಂಗಿಲ್ಲ ರೀ, ಯಾಕಂದ್ರೆ ನಂದು ಹಿಂಗಿದೆ ತುಂಬಾ ಅಂತ. ಇವಾಗ ನಾನು ಕುಬ್ಸಕ್ಕೆ ಹೋಗಬೇಕು, ಯಾಕಂದರೆ ಇವತ್ತು 2 ಮನೆಗೆ ನಾನು ಅಂದರೆ ಅವ್ರ ಮನೆಗೆ ತವ್ರ ಮನೆಗೆ, ಹುಡುಗಿ ಕಡೆ ತವ್ರ ಮನೆಗೂ ಹೋಗಬೇಕಾಗಿತ್ತು. ಅಂದರೆ ಮಾವನ ಮಗಳಾಕಿ, ಹಾಗಾಗಿ ಅಲ್ಲಿಗೂ ಹೋಗಬೇಕಾಗಿತ್ತು. ನನಗೆ ಇಲ್ಲಿ ಒಂದೇ ಕಡೆ ಮಾಡಬೇಕಾಗಿತ್ತು. ಯಾಕಂದ್ರೆ ನಾನು ಇನ್ನು ಏಪ್ರಿಲ್ ಮತ್ತು ಮೇ ಫುಲ್ ಆರ್ಡ್ರ್ ಅದಾವ ಮದುವೆವ, ಹಾಗೆ ಬ್ಲೌಸ್ ಕೂಡ ಆರ್ಡ್ರ್ ಅದಾವ. ಅದಕ್ಕೆ ನನಗೆ ಟೈಮ್ ಸಿಗಂಗಿಲ್ಲ ಕುಬ್ಸ ಮಾಡಲಿಕ್ಕೆ. ಇವತ್ತು ನಂಗೆ ಟೈಮ್ ಸಿಗ್ತೈತಿ, ಇವತ್ತು ಸ್ವಲ್ಪ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಡ್ವಾನ್ಸ್ ಏನೂ ಹೇಳಿರಲಿಲ್ಲ ಅವರು. ಹಾಗಾಗಿ ನಾನು ಏನು ಮಾಡಿದೆ, ಅಡ್ವಾನ್ಸ್ ಹೇಳಿದರೆ ನಾನು ಅವತ್ತು ಬಿಡ್ತಾಯಿದ್ನಿ ಕುಬ್ಸ ಮಾಡಿ, ಮತ್ತು ನೆಕ್ಸ್ಟ್ ದಿನ ಇಟ್ಕೊಳ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ನಿ, ಇಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ನಿ, ಅಡುಗೆ ಎಲ್ಲ ಮಾಡಿದ್ನಲ್ಲ, ಅದಕ್ಕೆ ನಡೀತಿತ್ತು ರೀ ಅಂತೇಳಿ ನಾನು ಇವ್ರಿಗೆ 9 ಗಂಟೆಗೆ ಬಂದು ಮಾಡಿ ಅಂತ ಹೇಳಿದ್ರು. ಅದಕ್ಕೆ 9 ಗಂಟೆಗೆ ಹೋಗಿದ್ನಿ ನಾನು. ಮುಗಿಸ್ಕೊಂಡು ಇದು 3 ಮಂದಿದು 9 ಗಂಟೆಗೆ ಮನೆಯಿಂದ ಬಿಟ್ಟೆ ನೋಡಿರಿ. ಮನೆಯಿಂದ ಬಿಟ್ಟು ಆಮೇಲೆ ಹೋಗಿ ಅವ್ರಿಗೆ ಹೆಂಗೆ ಬೇಕಲ್ಲ ಹಂಗೆ ಕೇಳ್ಕೊಂಡು ಹಾಕ್ತಾಯಿದ್ದೀನಿ ಮಾಲಿಗೆ ಕೂಡ. ತುಂಬಾ ಸಖತ್ತಾಗಿ ಬಂದಿತ್ತು. ಅವರು ತುಂಬಾ ಖುಷಿ ಆದರು ನೋಡಿರಿ. ಅವರು ಅಂತಂದರು, ಹಿಂಗೆ ಮಾಡಿದ್ರಿ ಅಂತೇಳಿ. ಇಲ್ಲ ರೀ, ಹಿಂಗೆ ಮಾಡಿದೆ ಅಂತೇಳಿ. ಅರ್ಜೆಂಟಾಗಿ ಮಾಡಿದೆ ರೀ. ಹೇರ್ ಸ್ಟೈಲ್ ಕೂಡ ಏನು ಕ್ರಿಂಪಿಂಗ್ ಅದು ಏನೂ ಮಾಡ್ಕೊಳ್ಳಿಲ್ಲ ನಾನು, ಹಾಗೆ ಮಾಡಿದೆ. ಟೈಮ್ ಇರಲಿಲ್ಲ, ಯಾಕಂದ್ರೆ ಮೇಕಪ್ ಮಾಡೋ ಅಷ್ಟಿಗೆ ಟೈಮ್ ಆಯಿತು ನನಗೆ. ಅದಕ್ಕೆ ನನಗೂ ಟೈಮ್ ಇರಲಿಲ್ಲ. ನನಗೂ ಆ ಕಡೆ ಗಡಿಬಿಡಿ ಇತ್ತೆಲ್ಲ ಹೋಗೋದು. ಅದಕ್ಕಾಗಿ ತುಂಬಾ ಸಖತ್ತಾಗಿ ಬಂದಿತ್ತು ಮೇಕಪ್. ಅವ್ರು ವಿಡಿಯೋ ಮಾಡ್ತೀನಿ ಅಂದರೆ ಬೇಡ್ರಿ, ಯಾವಾಗಾರ ಒಮ್ಮೆ ಅಷ್ಟೇ ಮಾಡ್ಕೋದ, ಸುಮ್ಮನೆ ಯಾಕೆ ನಾ ವಿಡಿಯೋ ಬೇಡ ಅಂತಂದರು. ಅದಕ್ಕೆ ಹಿಂದಿಂದಷ್ಟೇ ಸ್ವಲ್ಪ ತೊಗೊಳ್ಳಿ ಅಂತ ಅವರು ಹುಡುಗಿ ಇದ್ಲಲ್ಲಿ, ಆಕೆಗೆ ಹೇಳಿದ್ನಿ ನಾನು ಸ್ವಲ್ಪ ಇರಲಿ ಅಂತೇಳಿ. ನಾನು ನಿಮ್ಗೆ ಅಂದರೆ ಹೆಂಗೆ ಬರ್ತೈತಿ, ಹೆಂಗೆ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪರ ಅಪ್ಡೇಟ್ ಅಂದರೆ ನಿಮಗೂ ಇರಲಿ ಅಂತೇಳಿ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬಾ ಸಖತ್ತಾಗಿ ಬಂದಿತ್ತು. ಫೋಟೋ ಬೇಡ ನಾನು ಬಿಟ್ಟೆ ನೋಡಿರಿ. 2 ಮನೆಗೆ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕರ್ಜಿಕಾಯಿ ಉಂಡೆ ಎಲ್ಲ ಕಟ್ಕೊಂಡಿದ್ನಿ ನಾನು. ಅಡುಗೆ ಬೆಳಗ್ಗೆ ಎಲ್ಲ ಚಪಾತಿ ಎಲ್ಲ ಕೂಡ ಮಾಡ್ಕೊಂಡಿದ್ದೆ. ಸ್ವಲ್ಪ ಪುಳಿಯೋಗರೆ ಮಾಡ್ಕೋಬೇಕಾಗಿತ್ತು. ಅಭಿಷೇಕ ನಾಷ್ಟ ಮಾಡಿಟ್ಟು ಹೋಗಿದ್ನಿ. ಪುಳಿಯೋಗರೆ ಅಲ್ಲೇ ಹೋಗಿ ಮಾಡಿದ್ರೆ ತುಂಬಾ ಟೈಮ್ ಆಯ್ತಲ್ಲ, ಅದಕ್ಕೆ ಅಲ್ಲೇ ಹೋಗಿ ಮಾಡಿದ್ರೆ ಆಯ್ತು ಅಂತೇಳಿ ಬಿಟ್ಕೊಂಡೆ ನೋಡಿರಿ. ಅವನ್ನೆಲ್ಲ ರೆಡಿ ಮಾಡಿಕೊಂಡೆ, ಅಡುಗೆ ಕಟ್ಕೊಂಡೆ. ಇವಾಗ ಸಾರಿ ಎಲ್ಲ 2 ಮನೆಗೆ ಸಾರಿ ತೊಗೊಳ್ತಾ ಇದ್ದೀನಿ ನೋಡಿರಿ. ಸೀರೆ ತೊಗೊಂಡು ಇದನ್ನ ಮಾಡಲಿಕ್ಕೆ ಎಲ್ಲನೂ ನೋಡಿರಿ. ಇವಾಗ ಮೇಕಪ್ ಮಾಡಿ ಬಂದರು, ಬ್ಯಾಗ್ ಕೂಡ ಅಲ್ಲೇ ಇದೆ ಸೋಫಾ ಮೇಲೆ, ಯಾಕಂದ್ರೆ ಮೇಲೆ ಹತ್ತಲಿಕ್ಕೂ ಟೈಮ್ ಇಲ್ಲ. ಇವಾಗಿಷ್ಟು ಮುಗಿಸ್ಕೊಂಡು ಬಂದ್ರಾಯ್ತು ಅಂತೇಳಿ ಹೊರಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ನನ್ನ ಭಾವನೆ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್, ಸಪೋರ್ಟ ಮಾಡಿ. ಇನ್ನು ಯಾವ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.